ಹಲೋ ಗೈಸ್, ನಾನಿವತ್ತು ಅಸ್ಲಾಂ ಬಟರ್ ಚಿಕನ್ ಮಾಡ್ತಿದ್ದೇನೆ. ಇದು ಡೆಲ್ಲಿದು ಫೇಮಸ್ ಬಟರ್ ಚಿಕನ್. ಅಂದ್ರೆ ನಾವು ನಾರ್ಮಲ್ ಬಟರ್ ಚಿಕನ್ ಮಾಡ್ತೀವಿ ಹಾಗೆಲ್ಲ ಇದು ಇದು ಡಿಫ್ರೆಂಟ್ ಅಂದ್ರೆ ಡಿಫ್ರೆಂಟ್ ಆಗಿ ಉಂಟು. ಅಂದ್ರೆ ಫಸ್ಟ್ ನಾವು ತಂದೂರಿ ಮಾಡಿ ಮತ್ತೆ ಅದಕ್ಕೆ ಕ್ರೀಮ್ ಎಲ್ಲ ಹಾಕ್ಲಿಕ್ಕೆ ಉಂಟು. ಆದ್ರೆ ಸೂಪರ್ ಅಂದ್ರೆ ಸೂಪರ್ ಟೇಸ್ಟ್ ಬರ್ತದೆ. ಇದನ್ನು ನೀವು ನೋಡಿ, ನಾಳೆ ಸಂಡೇ, ಸೊ ಖಂಡಿತವಾಗಿ ಇದನ್ನು ಸ್ವಲ್ಪ ಅಟ್ಲೀಸ್ಟ್ ಟ್ರೈ ಮಾಡಿ ನೋಡಿ. ಎಲ್ಲರಿಗೂ ಇಷ್ಟ ಆಗ್ತದೆ, ಗ್ಯಾರಂಟಿ ಹೇಳ್ತೇನೆ ನಾನು. ತುಂಬಾ ಇಷ್ಟ ಆಗ್ತದೆ ಎಲ್ಲರಿಗೆ. ಯಾರೆಲ್ಲ ಕ್ಯಾಲರೀಸ್ ವಿಷಯ ಸ್ವಲ್ಪ ಇದ್ದೀರಿ ಅವರಿಗೆ ಇದು ಕಂಫರ್ಟೇಬಲ್ ಆಗಲ್ಲ. ಯಾಕಂದ್ರೆ ಇದ್ರಲ್ಲಿ ಕ್ರೀಮ್ ಬಟರ್ ಎಲ್ಲ ತುಂಬಾ ಹಾಕ್ಲಿಕ್ಕೆ ಉಂಟು. ಹಾಗೆ ಇಲ್ಲದಿದ್ರೆ ಯಾರು ಇದನ್ನು ಟ್ರೈ ಮಾಡಬಹುದು, ತುಂಬಾ ಟೇಸ್ಟ್ ಬರ್ತದೆ. ಸೊ ಇದನ್ನು ಟ್ರೈ ಮಾಡಿ ನೋಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಅಸ್ಲಂ ಬಟರ್ ಚಿಕನ್ ಹೇಗೆ ಮಾಡುದು ಅಂತ ಹೇಳಿ ಕೊಡ್ತಿದ್ದೇನೆ. ಇದು ಕ್ಯಾಲರೀಸ್ ಎಲ್ಲ ಇದರಲ್ಲಿ ಜಾಸ್ತಿ ಉಂಟು. ಸೊ ಯಾರಿಗೆ ಇಷ್ಟ ಉಂಟು ಮಾಡಬಹುದು, ಆದ್ರೆ ಮಾಡಿದ್ರ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಇದು ನೋಡುವಾಗಲೇ ನಮ್ಮ ಬಾಯಲ್ಲಿ ನೀರು ಬರ್ತದೆ. ಈಗ ಮೊದಲಿಗೆ ಚಿಕನ್ ಡ್ರಮ್ ಸ್ಟಿಕ್ ತಗೊಂಡಿದ್ದೇನೆ, ಅದಕ್ಕೆ ಕಟ್ಸ್ ಹಾಕಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ 1 ಟೀ ಸ್ಪೂನ್ ಚಿಲ್ಲಿ ಪೌಡರ್. ಇದು ಮ್ಯಾರಿನೇಷನ್ ಮಾಡ್ತಿದ್ದೇನೆ. ಈಗ ಫಸ್ಟ್ 1 ಟೀ ಸ್ಪೂನ್ ಹಳದಿ ಪೌಡರ್, ಮತ್ತೆ 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, 3/4 ಚಮಚದಷ್ಟು ಚಾಟ್ ಮಸಾಲ, 1 ಚಮಚ ಕೂಡ ಹಾಕ್ಬಹುದು, 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತೆ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪೌಡರ್, 2 ದೊಡ್ಡ ಸ್ಪೂನ್ ಕರ್ಡ್ಸ್ ಹಾಕಿ. ತಿಕ್ ಕರ್ಡ್ ಇದ್ರೆ ತುಂಬಾ ಒಳ್ಳೇದು. ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಚಿಲ್ಲಿ ಅನ್ನೋ ಒಂದು ಪೇಸ್ಟ್ ಮಾಡಿಡಿರಿ. ಇದ್ರ 4 ಟೀ ಸ್ಪೂನ್ ಹಾಕಿದಕ್ಕೆ ಉಳ್ದದು ಇಡೀರಿ, ನಮ್ಗೆ ಮತ್ತೆ ಬೇಕಾಗ್ತದೆ. 5 ಟೀ ಸ್ಪೂನ್ ಮಸ್ಟರ್ಡ್ ಆಯಿಲ್ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಆಕ್ಚುಲಿ ನೀವು ಒಂದು 8 hours or 4 hours ಇಡ್ಲೇಬೇಕು, ಇಟ್ರೆ ಒಳ್ಳೇದು. ಮತ್ತೆ ಇದಕ್ಕೆ ಒಂದು ಚಾರ್ಕೋಲ್ ಫ್ಲೇಮ್ ಕೊಡ್ಬೇಕು. ಅದು ನಾನು ಮುಂಚೆ ಕೂಡ ಹೇಳಿದ್ದೇನೆ. ಒಂದು ಚಾರ್ಕೋಲ್ ಅನ್ನು ಬಿಸಿ ಮಾಡಿ ಅದನ್ನು ಒಂದು ಪಾತ್ರೆಯಲ್ಲಿಟ್ಟು ಅದಕ್ಕೆ ಘೀ ಹಾಕಿ ಅದನ್ನು ಫುಲ್ ಕವರ್ ಮಾಡಿ ಇಡೀರಿ. ನಂತರ ಬಟರ್ ಹಾಕಿ ಚಿಕನ್ ಪೀಸಸ್ ಅನ್ನು ಚೆನ್ನಾಗಿ ಫ್ರೈ ಮಾಡಿ. ಇದರಲ್ಲಿ ಎಲ್ಲಾ ಮಸಾಲ ಹಾಕಿ, ಉಳಿದದ್ದು ಎಲ್ಲ ಮಸಾಲವನ್ನು ಹಾಕಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫುಲ್ ಡ್ರೈ, ಒಮ್ಮೆ ಫುಲ್ ವಾಟರಿಶ್ ಆಗ್ತದೆ ಮತ್ತೆ ಫುಲ್ ಡ್ರೈ ಆಗ್ತದೆ, ಅಷ್ಟುವರೆಗೆ ನಾವು ಫ್ರೈ ಮಾಡಬೇಕು. ನಂತರ ನಾವು ಒಂದು ಫ್ಲೇಮ್ ಕೊಡುವ. ಚೆನ್ನಾಗಿ ರೋಸ್ಟ್ ಮಾಡಿ, ಗ್ಯಾಸ್ ಅಲ್ಲಿ ಇಟ್ಟು ರೋಸ್ಟ್ ಮಾಡಿ. ಎಲ್ಲ ಪೀಸಸ್ ಅನ್ನು ಹಾಕಿ ಮಾಡಿ. ನೋಡಿ, ಇಷ್ಟುವರೆಗೆ ರೋಸ್ಟ್ ಮಾಡ್ಬೇಕು. ಹೀಗೆ ಕಾಣ್ತಾ ಉಂಟು ನೋಡಿ. ಹೀಗೆ ಕೂಡ ನೀವು ತಿನ್ಬಹುದು, ಪ್ರಾಬ್ಲಮ್ ಇಲ್ಲ. ಇದು ಕೂಡ ಒಳ್ಳೆ ಟೇಸ್ಟ್ ಬರ್ತದೆ. ಈಗ ನಾನು ಹೇಳಿದೆಲ್ಲ, ಒಂದು ಕರ್ಡ್ ಮಿಕ್ಸ್ಚರ್ ಮಾಡ್ಲಿಕ್ಕೆ ಉಂಟಂತ ಕ್ರೀಮಿ ಮಿಕ್ಸ್ಚರ್. ಅದಕ್ಕೆ 5 ಟೀ ಸ್ಪೂನ್ ಕರ್ಡಿಗೆ ಒಂದು ಫುಲ್ ಪ್ಯಾಕೆಟ್ ಕ್ರೀಮ್ ಹಾಕಿ, ಫ್ರೆಶ್ ಕ್ರೀಮ್ ಹಾಕಿ, ಫುಲ್ ಪ್ಯಾಕೆಟ್ ಹಾಕಿ. ನಂತರ ಇದಕ್ಕೆ ಅದೇ ಕೊತ್ತಂಬರಿ ಚಿಲ್ಲಿ ಪೇಸ್ಟ್ ಉಂಟಲ್ಲ, ಅದರದ್ದೊಂದು 2 ಟೀ ಸ್ಪೂನ್, ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲ, ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ನಮ್ಮ ಕ್ರೀಮಿ ಮಿಕ್ಸ್ಚರ್ ರೆಡಿ ಆಗಿಂಟು. ಈಗ ಇನ್ನೊಂದು ಇದರಲ್ಲಿ ನಾವು ಒಂದು 50 ಗ್ರಾಮ್ ಅಷ್ಟು ಬಟರ್ ಅನ್ನು ತೆಕ್ಕೊಂಡು ಇದನ್ನು ಮೆಲ್ಟ್ ಮಾಡಬೇಕು. ನಂತರ ಈಗ ಫಸ್ಟ್ಗೆ ಕ್ರೀಮ್ ಅನ್ನು ಹಾಕ್ಬೇಕು. ಇದರ ಮೇಲೆ ಹೀಗೆ ನಾನು ಹಾಕ್ತಿದ್ದೇನಲ್ಲ ಹಾಗೆ ಹಾಕ್ಬೇಕು. ಎಲ್ಲಾ ಪೀಸಸ್ಗೆ ಸ್ವಲ್ಪ ಸ್ವಲ್ಪ ಕೋಟ್ ಆಗೋ ತನಕ ಹಾಕಿ. ನಂತರ ನಾವು ಬಟರ್ ಮೆಲ್ಟ್ ಮಾಡಿ ಇಟ್ಟಿದ್ದೀವಲ್ಲ, ಅದನ್ನು ಎಲ್ಲಾ ಪೀಸಸ್ಗೆ ಪೋರ್ ಮಾಡಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬರ್ತದೆ, ನೋಡೋಕಲೇ ಗೊತ್ತಾಗ್ತದೆ. ನಮ್ಮ ಅಸ್ಲಾಂ ಬಟರ್ ಚಿಕನ್ ರೆಡಿ ಆಗಿದೆ. ಇದನ್ನು ಟ್ರೈ ಮಾಡಿ. ನಾಳೆ ಸಂಡೇ
ಶೂರ್ ಆಗಿ ಟ್ರೈ ಮಾಡಿ, ಮತ್ತೆ ಕಮೆಂಟ್ ಹಾಕಿ ನಂಗೆ. ನೀವು ರೆಸಿಪಿ ನೋಡಿದ್ರಲ್ವಾ, ಎಷ್ಟು ಸೂಪರ್ ಉಂಟು. ಅದು ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ, ತಿನ್ಲಿಕ್ಕಂತೂ ಹೇಳುದೇ ಬೇಡ. ಸೊ ಇದನ್ನೊಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.